80 ಡೇಸ್ ಚಾಲೆಂಜಲ್ಲಿ ಇದು ಅಡ್ಡ ಬರ್ಬೋದು. ಬಂದಾಗ ನಾವು ಏನು ತಿನ್ಬೋದು, ಹೇಗೆ ತಿನ್ಬೋದು, ಡಯಟಲ್ಲಿ ಇದ್ರೂ ನಾವು ಆಚೆ ತಿಂದ್ರೂ ನಾವು ನಾಳೆ ವೆಯ್ಟ್ ಲಾಸ್ ಮಾಡ್ತೀನಾ ಇಲ್ವಾ ಅನ್ನೋದೇ ಬಿಗ್ ಕ್ವೆಶನು. ಇಲ್ಲ, ಇದೇ ಮೇನ್ ಲರ್ನಿಂಗ್ ಏನಂತ ಹೇಳಿದ್ರೆ ಮೆನು ಯಾವತ್ತೂ ಹಿಂದೆಗಡೆ ತಿರುಗಿಸಿ ಎಲ್ಲ ಕಡೆ ಹುಡುಕ್ಬೇಕು. ಸೊ ಗೈಸ್, ಇಷ್ಟೊಂದು ಊಟ ಕೊಟ್ಬಿಟ್ಟಿದ್ದಾರೆ, ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಇದೆ. ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮಗೂ ಕಡೆಯಿಂದ ಲೋಡ್ಸು ಪ್ರೀತಿ. ಇನ್ನೊಂದು ಕೈಯಲ್ಲಿ ಇದಿದೆ, ಅದಕ್ಕೆ ಒಂದೇ ಕೈ. ಬೇಸಿಕಲಿ ಇವತ್ತು ಹೆಲ್ದಿ ಕೆಫೆನ ಟ್ರೈ ಮಾಡೋಣ ಅಂತ ಅನ್ಕೊಂಡು ಆಚೆ ಬಂದಿರೋದು. ಏನಂತ ಹೇಳಿದ್ರೆ, ಈಗ ಹೊರಗಡೆ ಬಂದಾಗ ನಾವು ಏನು ತಿನ್ಬೋದು, ಹೇಗೆ ತಿನ್ಬೋದು, ಡಯಟಲ್ಲಿ ಇದ್ರೂ ನಾವು ಆಚೆ ತಿಂದ್ರೂ ನಾವು ನಾಳೆ ವೆಯ್ಟ್ ಲಾಸ್ ಮಾಡ್ತೀನಾ ಇಲ್ವಾ ಅನ್ನೋದೇ ಬಿಗ್ ಕ್ವೆಶನು. ಇವಾಗ ನಂದು ಒಂದು ಮೀಲು ಈ ಕೆಫೆಯಲ್ಲಿ ಆಗುತ್ತೆ. ಈ ಕೆಫೆಯಲ್ಲಿ ಯೂಶಲ್ ಆಗಿ ಅವಕಾಡೋ ಟೋಸ್ಟ್ಗಳು ಜಾಸ್ತಿ ಸಿಗುತ್ತೆ ಆ್ಯಂಡ್ ಎವ್ರಿಥಿಂಗ್ ರಿಲೇಟೆಡ್ ಟು ಬಟರ್ ಫ್ರೂಟ್ ಜಾಸ್ತಿ ಮೆನು ಇದೆ ಅಂತ ನಾನು ಎಕ್ಸ್ಪ್ಲೋರ್ ಮಾಡಿರೋದು. ಸೊ ಅದರಲ್ಲಿ ನಮ್ಮ ಪ್ರೋಟೀನ್ ಗೋಲ್ಸ್ನ ರೀಚ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಬಟ್ ಅವ್ರು ಕ್ಲೇಮ್ ಮಾಡಿರಂಗೆ ನಿಜವಾಗ್ಲೂ ವೆಯ್ಟ್ ಲಾಸ್ ಫ್ರೆಂಡ್ಲಿ ಇದೆಯಾ, ಇಲ್ಲ ಕ್ಯಾಲೋರಿ ಡೆನ್ಸ್ ಇದೆಯಾ, ನಾಳೆ ದಿನ ನಾವು ಮತ್ತೆ ಬರ್ತೀವಾ ಅನ್ನೋದೇ ಬಿಗ್ ಕ್ವೆಶನು. ಸೊ ಒಳಗಡೆ ಹೋಗಿ ಬನ್ನಿ ಚೆಕ್ ಮಾಡೋಣ ಈ ಕೆಫೆ ಹೇಗಿದೆ ಅಂತ. ಇವಾಗ ನಾವು ಮೆನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ದ ಫಸ್ಟ್ ಥಿಂಗ್ ನಾನು ನೋಡಿದ್ದೆ ಐಸ್ ಕ್ರೀಮ್. ಆಯಿತಾ, ಐಸ್ ಕ್ರೀಮ್ ನೋಡ್ಬಿಟ್ಟು ಅಲ್ಲೇ ನನ್ನ ಹೆಲ್ದಿ ಕಾನ್ಸೆಪ್ಟ್ ಎಲ್ಲ ಕೆಳಗೆ ಬಂದುಬಿಟ್ಟಿದೆ. ಬಟ್ ಸ್ಟಿಲ್ ಇವಾಗ ಏನಂದರೆ, ಹೋಗಿದ್ದ ಕೆಫೆಲಿ ಎಲ್ಲ ಐಟಮು ಹೆಲ್ದಿಯಾಗಿರಬೇಕು, ನಮಗೆ ಡಯಟಿಗೆ ಫಿಟ್ ಆಗಬೇಕು ಅಂತಲೇ ಏನಿಲ್ಲ. ಇಷ್ಟು ಮೆನುವಲ್ಲಿ ನಮ್ಗೆ ಯಾವ್ದು ಫಿಟ್ ಆಗುತ್ತೆ ಡಯಟ್ಗೆ ಅಂತ ನಾವು ಹುಡುಕಿ ಸ್ವಲ್ಪ ಯೋಚನೆ ಮಾಡಿ ತೊಗೋಬೇಕು. ಒಂದೊಂದೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಆ್ಯಪಲ್ಸು ಹೈ ಕ್ಯಾಲೋರೀಸು ರೂಲ್ಡ್ ಔಟು. ಇದು ಐಸ್ ಕ್ರೀಮ್ಸ್ ಜೊತೆ ಬರುತ್ತೆ, ಚಾಕ್ಲೇಟ್ಸ್ ಜೊತೆ ಬರುತ್ತೆ. ಸೊ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಮೈ ಕಪ್ ಆಫ್ ಟೀ. ಇವಾಗ ಐಸ್ ಕ್ರೀಮ್ಸ್ ಬಂದು ಐಸ್ ಕ್ರೀಮ್ ಅಗೇನ್ ನೋ. ದೆನ್ ಕೋಲ್ಡ್ ಕಾಫಿ ನೋ. ಬೆಲ್ಜಿಯಂ ಹಾಟ್ ಚಾಕ್ಲೇಟ್ ನೋ, ಅದೂ ಹೈ ಕ್ಯಾಲೋರಿಲೇ ಬರುತ್ತೆ. ಬಟ್ ರೇಟ್ಸ್ ಎಲ್ಲ ಕಮ್ಮಿ ಇದೆ, ಟೆಂಪ್ಟ್ ಆಗ್ತಾ ಇದಾವಲ್ಲ ತೊಗೋಬೇಕಂತ ನಿಜವಾಗ್ಲೂ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಲ್ ಡೇ ಫುಡ್. ಆಯಿತಾ, ಸೊ ಕ್ಲಾಸಿಕ್ ಮ್ಯಾಗಿ, ಪೆರಿ ಪೆರಿ ಮ್ಯಾಗಿ, ಕೊರಿಯನ್ ಸ್ಪೈಸ್ ಮ್ಯಾಗಿ. ಸೊ ಆಲ್ ದೀಸ್ ಆರ್ ಮ್ಯಾಗಿ ಆ್ಯಂಡ್ ಸ್ಯಾಂಡ್ವಿಚಸ್ ಅಗೇನ್. ಐ ವಿಲ್ ನಾಟ್ ಬಿ ಗೋಯಿಂಗ್ ಅಹೆಡ್ ವಿತ್ ಇಟ್. ಮಾಕ್ಟೇಲ್ಸ್ ಫುಲ್ ಶುಗರ್, ಸೊ ನೋ, ಆಬ್ಸಲ್ಯೂಟ್ಲಿ ನೋ. ಐಸ್ ಕ್ರೀಮ್ ಸಂಡೇ ಟಬ್ಸ್ ನೋ. ಬಬಲ್ ಟೀಸ್ ಐ ಥಿಂಕ್ ವಿ ವಿಲ್ ಹ್ಯಾವ್ ಟು ಟ್ರೈ, ಬಟ್ ಇದು ಕ್ಯಾಲೋರಿ ಡೆನ್ಸ್. ಬಟ್ ಇಷ್ಟು ದಿನ ಟ್ರೈ ಮಾಡಿಲ್ಲ, ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನ್ನ 80 ಡೇಸ್ ಚಾಲೆಂಜಲ್ಲಿ ಇದು ಅಡ್ಡ ಬರ್ಬೋದು. ಐ ಆಮ್ ಸ್ಟಿಲ್ ಇನ್ ಏನದು ಥಾಟ್ ಪ್ರೊಸೆಸ್. ಆ್ಯಕ್ಚುಲಾಗಿ ನಾನು ಹುಡುಕ್ತಾ ಇರೋದು ಅವಕಾಡೋಲ್ಲಿ ಏನಿದೆ ಅಂತ. ಬಟ್ ಅದು ಬಿಟ್ಟು ಇನ್ನೆಲ್ಲ ನೋಡ್ತಾ ಇದ್ದೀನಿ. ಮಿಲ್ಕ್ ಶೇಕ್ ಎಲ್ಲ ಮಿಲ್ಕ್ ಶೇಕ್ಸು, ಚಾಕ್ಲೇಟ್ ಫ್ಯಾಂಟಸಿ ಜಾರ್ಸ್. ಇಲ್ಲೇನು ಅವಕಾಡೋ ಬಗ್ಗೆ ಏನು ಇಲ್ಲವೇ ಇಲ್ಲ. ಸೊ ಐ ಥಿಂಕ್ ನಾವು ಅಲ್ಲೇ ಹೋಗಿ ಕೇಳಬೇಕಂತ. ಕೇಳೋಣ. ಇಲ್ಲಿದೆ, ಬನ್ನಿ, ಇನ್ನೊಂದಿದೆ. ಓಕೆ, ದೆರ್ ಇಸ್ ಎವ್ರಿಥಿಂಗ್ ಹಿಯರ್. ದಿಸ್ ಇಸ್ ಜಸ್ಟ್ ದಿ ರಿಫ್ರೆಶ್ಮೆಂಟ್ಸ್ ಅಷ್ಟೇ. ನಾವು ನೋಡ್ತಿದ್ದೆ ರಾಂಗ್ ಮೆನು. ಸೊ ವಿ ಹ್ಯಾವ್ ದಿಸ್ ಟೋಸ್ಟ್ ಆ್ಯಂಡ್ ಸ್ಯಾಂಡ್ವಿಚಸ್ ಇಲ್ಲಿ ಈ ಮೆನುವಲ್ಲಿದೆ ನೋಡಿ. ಇವಾಗ ಟೋಸ್ಟ್ ಟ್ರೈ ಮಾಡ್ತಾ ಇದ್ದೀವಿ. ಬೇಕ್ಡ್ ವೆಜ್ ಅಂದರೆ ಅವ್ರಿಗೆ ಕೇಳಬೇಕು ವಾಟ್ ಇಸ್ ಆ್ಯಕ್ಚುಲಿ ಬೇಕ್ಡ್ ವೆಜ್ ಅಂತ. ಸ್ಯಾಂಡ್ವಿಚ್ ಅಲ್ಲ, ಬಟ್ ಬೇಕ್ ಮಾಡಿರ್ತಾರೆ ಅಂತ ಅನ್ಕೊತೀನಿ. ಕೇಳ್ತೀನಿ, ಇದನ್ನು ಹೊಸದಿದೆ, ಟ್ರೈ ಮಾಡೋಣ. ಆ್ಯಂಡ್ ಇದು ಹೆಲ್ದಿ ಇದ್ದರೆ ಮಾತ್ರ ಇದನ್ನು ಟ್ರೈ ಮಾಡೋದಿಲ್ಲ, ಟ್ರೈ ಮಾಡ್ತಾ ಇಲ್ಲ. ಇದರಲ್ಲಂತೂ ನಾವು ಇವಾಗ ಅವಕಾಡೋ ಪೆಸ್ಟೋ ಟೋಸ್ಟ್ ಮತ್ತು ಅವೋ ಗ್ರಿಲ್ ಸರ್ಪ್ರೈಸ್ಗೆ ಹೋಗ್ತಾ ಇದ್ದೀವಿ. ಓಕೆ, ಇದೆರಡು ನಡೀತಾ ಇದೆ. ಪಿಜ್ಜಾಸ್ ಅಬ್ಸಲ್ಯೂಟ್ಲಿ ನೋ. ಇದೇನಾದರೂ ವರ್ಕೌಟ್ ಆದರೆ ಇದು ತೊಗೊಳ್ಳಲ್ಲ, ಇಲ್ಲಾಂದರೆ ಪಾಸ್ತಾ ತೊಗೋತೀವಿ. ಅವೋ ರಿಸೋಟೋ ಟ್ರೈ ಮಾಡೋಣ ಅಂದರೆ ಎವ್ರಿಥಿಂಗ್ ರಿಲೇಟೆಡ್ ಟು ಅವಕಾಡೋ ಬಿಕಾಸ್ ಆಫ್ ಪ್ರೋಟೀನ್. ಆಯಿತಾ, ಅದಷ್ಟೇ ಯೋಚನೆ ಮಾಡಿರೋದು. ಇನ್ನು ಬಾಕಿ ಈ ಶೇಕ್ಸು, ಈ ಆ್ಯಡ್ ಆನ್ಸ್ ಎಲ್ಲ ಸಕ್ಕ ಟೆಂಪ್ಟಿಂಗ್ ಇದೆ. ಬಟ್ ಎಂಡ್ ಆಫ್ ದ ಡೇ ಹೆಲ್ತ್ ಕೂಡ ಇಂಪಾರ್ಟೆಂಟ್. ಸೊ ಇದು ಕ್ಲೇಮ್ ಮಾಡೋಂಗೆ ಇದು ಹೆಲ್ದಿದೆ, ಚೆಕ್ ಮಾಡೋಣ. What is this baked which? How does it? How the base will be? baked which sandwich. Sandwich है क्या? Normal bread का sandwich या bake होता है या क्या होता है? Baked होता है. ये क्या कुछ फोटो वगैरह है क्या? फोटो वगैरह ऊपर साइड में. कहाँ है फोटो? baked which sandwich है जैसा अभी. सेम टोस्ट जैसे ही आता है ना, ऊपर बन नीचे बन, वही सैंडविच ही है ना. हाँ ठीक है. So no, we don't need that. So we'll go with toast. Okay, avvo pesto toast and avvo grilled surprise. That is one. And then avvo risotto. This is also pasta, right? Not available. Sorry. Huh? Not available. Avvo risotto. Mac and cheese creamy avvo pasta and zucchini pasta. Creamy avvo pasta is available. Zucchini pasta. So you will add only zucchini in that or pasta base सिर्फ add ऊपर topping करते हैं कि बेस ही जुकिनी के ऊपर टॉपिंग होता है. एवोकाडो नहीं होता है. एक क्रीमी एवोकाडो में चीज़ होता है ना बहुत सारा.
Okay, we'll go with zucchini pasta and then we will go with avo pesto toast and grilled surprise. ಬೇಸಿಕಲಿ ಏನಾಯ್ತು ಅಂತ ಹೇಳಿದ್ರೆ ನಾನು ಅವ್ರ ರಿಸೋಟೋ ಕೇಳಿದೆ, ಅವ್ರ ಹತ್ರ ನಾಟ್ ಅವೈಲೇಬಲ್ ಅಂತ ಹೇಳಿದ್ರು. ಅದಕ್ಕೆ ನಾನಿವಾಗ ನನಗೆ 2 ಆಪ್ಷನ್ ಇದ್ದಿದ್ದು, ಕ್ರೀಮಿ ಅವೋ ಪಾಸ್ತಾ ಮತ್ತು ಜುಕಿನಿ ಪಾಸ್ತಾ ಆಯಿತಾ. ಬಟ್ ಜುಕಿನಿ ಪಾಸ್ತಾಗೆ ಹೋದೆ ಬಿಕಾಸ್ ಕ್ರೀಮಿ ಅವೋಲಿ ಅಗೇನ್ ಲಾಡ್ ಆಫ್ ಚೀಸ್ ಆ್ಯಂಡ್ ಕ್ರೀಮ್ ಹಾಕ್ತಾರೆ. ಸೊ ಹೆಸ್ರಿಗೆ ಮಾತ್ರ ಅವಕಾಡೋ ಇರುತ್ತೆ ಬಟ್ ಕ್ಯಾಲೋರೀಸ್ ಬಾಂಬ್ ಆಗಿಬಿಡುತ್ತೆ. ಆ ಥರ ಯೋಚನೆ ಮಾಡಿ ಬಟ್ ನನಗೆ ಇದೇ ಜಾಸ್ತಿ ಇಷ್ಟ ಇರೋದು. ಬಟ್ ಸ್ಟಿಲ್ ವಿ ವಿಲ್ ಗೋ ವಿತ್ ಜುಕಿನಿ ಪಾಸ್ತಾ. ಓಕೆ, ಇನ್ ಟರ್ಮ್ಸ್ ಆಫ್ ಕ್ಯಾಲೋರೀಸ್ ಅದೇ ಬೆಸ್ಟ್ ಅಂತ ಅನಿಸ್ತು. ಆ್ಯಂಡ್ ಆವಾಗಲೇ ಪ್ಲ್ಯಾನ್ ಮಾಡ್ದಂಗೆ ಇದೆರಡು ಟೋಸ್ಟ್ನು ಆರ್ಡರ್ ಮಾಡಿದ್ದೀವಿ. ಸೊ ವೆಯ್ಟಿಂಗ್ ಫಾರ್ ದ ಫುಡ್ ಟು ಕಮ್. ಇಷ್ಟೊಂದು ಊಟ ಕೊಟ್ಬಿಟ್ಟಿದ್ದಾರೆ, ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಇದೆ. ದ ಥಿಂಗ್ ಇಸ್ ಟೋಸ್ಟ್ ಬಂದು 2 ಡಿಫ್ರೆಂಟ್ ಟೋಸ್ಟು. ಆ್ಯಕ್ಚುಲಾಗಿ ಡಯಟ್ ಫ್ರೆಂಡ್ಲಿ ಇರ್ಬೋದು ಅಂತ ಅಂದ್ಕೊಂಡಿದ್ದೆ, ಕ್ಯಾಲೋರೀಸ್ ಇನ್ನೂ ಯೋಚನೆ ಮಾಡಿಲ್ಲ. ಬಟ್ ಕ್ವಾಂಟಿಟಿ ವೈಸ್ ಎಸ್ ಇಟ್ ಇಸ್ ಡಯಟ್ ಫ್ರೆಂಡ್ಲಿ. ಆ್ಯಂಡ್ ಇದು ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಓಕೆ, ಇದು ಗ್ವಾಕುಮೆಲೆ ಹಾಕಿದ್ದಾರೆ ಆ್ಯಂಡ್ ಮೇಲ್ಗಡೆ ಮಶ್ರೂಮ್ ಹಾಕಿದ್ದಾರೆ. ಮಶ್ರೂಮ್ನ ಚೆನ್ನಾಗಿ ಏರ್ ಫ್ರೈನೋ ಏನೋ ಮಾಡಿಬಿಟ್ಟಿದ್ದಾರೆ. ದಿಸ್ ಈಸ್ 1 ಟೋಸ್ಟ್. ಇದು ಬಂದುಬಿಟ್ಟು ಅವಕಾಡೋ ಸ್ಲೈಸಸ್ ಹಾಕಿದ್ದಾರೆ, ಕೆಳಗಡೆ ಗ್ರೀನ್ ಮಸಾಲೆ ಕೊಟ್ಟಿದ್ದಾರೆ ಆ್ಯಂಡ್ ಚೀಸ್ ಸುಮ್ಮನೆ ಸ್ಪ್ರಿಂಕಲ್ ಮಾಡಿದ್ದಾರೆ. ಟರ್ಮ್ಸ್ ಆಫ್ ಹೆಲ್ತ್ ಅಂತ ಹೇಳಬೇಕಂತ ಹೇಳಿದ್ರೆ ಎರಡರಲ್ಲೂ ಪ್ರೋಟೀನ್ ರಿಚ್ ಇದೆ. ಓಕೆ, ಅವಕಾಡೋನು ಇದೆ ಆ್ಯಂಡ್ ಟೋಸ್ಟು ಚಿಕ್ಕದಿದೆ ಆ್ಯಂಡ್ ದಿಸ್ ಇಸ್ ಗುಡ್. ಬಟ್ ಟೇಸ್ಟ್ ವೈಸ್ ಇನ್ನೂ ಚೆಕ್ ಮಾಡಿಲ್ಲ. ಇದು ಒಂಚೂರು ಗುವಾಕಮೆಲೆ ಟೇಸ್ಟ್ ಮಾಡಿದೆ, ದಟ್ ವಾಸ್ ಗುಡ್. ಆ್ಯಂಡ್ ಇದು ಕಂಪ್ಲೀಟಾಗಿ ಜುಕಿನಿ. ಸೊ ಇಲ್ಲೇನು ನಿಮಗೆ ಪ್ರೋಟೀನ್ ಸಿಕ್ಕಲ್ಲ, ಕ್ರೀಮಿಂದ ಒಂದು ಸ್ವಲ್ಪ ಸಿಕ್ಕುತ್ತೆ ಅಷ್ಟೇ. ಬಟ್ ದಿಸ್ ಇಸ್ ಕ್ಯಾಲೋರಿ ಡೆನ್ಸ್ ಆಯಿತಾ. ಸೊ ನೆಕ್ಸ್ಟ್ ಟೈಮು ನಾನು ಡೆಫಿನೆಟ್ಲಿ ಪಾಸ್ತಾನ ಆರ್ಡ್ರ್ ಮಾಡೋಕ್ಕೆ ಹೋಗಲ್ಲ. ಟೇಸ್ಟ್ ಗೊತ್ತಿಲ್ಲ ಬಟ್ ಇನ್ ಟರ್ಮ್ಸ್ ಆಫ್ ಕ್ಯಾಲೋರಿ ಡಿಫಿಸಿಟ್ ಪಾಸ್ತಾ ಇಸ್ ನಾಟ್ ಮೈ ಚಾಯ್ಸ್ ಆಯಿತಾ. ಸೊ ಇದೆಲ್ಲ ಟೇಸ್ಟ್ ಮಾಡೋಣ. ಪಾಸ್ತಾ ಬಂದುಬಿಟ್ಟು ಇಟಾಲಿಯನ್ ಟಚ್ ಇದೆ ಆ್ಯಂಡ್ ಜುಕಿನಿನ ಚೆನ್ನಾಗಿ ಫ್ರೈ ಮಾಡಿದ್ದಾರೆ, ಆಯಿಲಲ್ಲಿ ಚೆನ್ನಾಗಿ ಹುರಿದಿದ್ದಾರೆ. ಸ್ವಲ್ಪ ಆಯಿಲ್ ಜಾಸ್ತಿ ಅಂತ ಅನಿಸುತ್ತೆ, ಆಯಿಲ್ ಜಾಸ್ತಿ ಇದಂಗಿದೆ. ಟೇಸ್ಟ್ ವೈಸ್ ಇಟ್ ಇಸ್ ಗುಡ್. ಸೊ ಸೇಮ್ ನಾವು ಹೆಂಗೆ ಕ್ರೀಮಿ ಪಾಸ್ತಾ ಇರುತ್ತೆ ಅದೇ ಜುಕಿನಿ ಮೇಲ್ಗಡೆ ಟಾಪಿಂಗ್ ಕೊಟ್ಟಿದ್ರು ಅಷ್ಟೇ. ಇದನ್ನು ಟ್ರೈ ಮಾಡಿದೆ, ದಿಸ್ ಇಸ್ ರಿಯಲಿ ಗುಡ್. ಕೆಳಗಡೆ ಖಾರನೂ ಚೆನ್ನಾಗಿದೆ ಆ್ಯಂಡ್ ಅವಕಾಡೋಗೆ ಏನೂ ಫ್ಲೇವರ್ ಇಲ್ಲ. ಸೊ ಇಟ್ ಈಸ್ ಅ ನೈಸ್ ಕಾಂಬಿನೇಷನ್. ಇದು ಬಂದು ದಿಸ್ ಈಸ್ ಆಲ್ಸೋ ವೆರಿ ಟೇಸ್ಟಿ. ಟೋಸ್ಟಿಗೆ ಗ್ವಾಕಮೊಲೆ ಆ್ಯಂಡ್ ಮೇಲ್ಗಡೆ ಮಶ್ರೂಮ್. 2 ಅವಕಾಡೋದೇ ಟೋಸ್ಟ್ ಆಗಿದ್ರು ಐ ಫೀಲ್ ದಿಸ್ ಹ್ಯಾಸ್ ಮೋರ್ ಪ್ರೋಟೀನ್ ದ್ಯಾನ್ ದಿಸ್ ಬಿಕಾಸ್ ಇದರಲ್ಲಿ ಸಣ್ಣ ಸ್ಲೈಸ್ ಮಾಡಿ ಒಂದು ಚೂರು ಹಾಕಿದ್ದಾರೆ. ಇದರಲ್ಲಾದರೆ ಇಷ್ಟು ಬಟರ್ ಫ್ರೂಟ್ ಯೂಸ್ ಮಾಡಬೇಕು, ಅವರು ಯೂಸ್ ಮಾಡಿ ಸ್ಮ್ಯಾಶ್ ಮಾಡಿ ಗ್ವಾಕಮೊಲೆ ಕ್ರಿಯೇಟ್ ಮಾಡಬೇಕು. ಸೊ ಸ್ಯಾಂಡ್ವಿಚಲ್ಲಿ ದಿಸ್ ಸ್ಯಾಂಡ್ವಿಚ್ ಈ ಗ್ವಾಕಮೊಲೆ ಆ್ಯಡ್ ಮಾಡಿದಾರಲ್ಲ, ಆ ಸ್ಯಾಂಡ್ವಿಚಲ್ಲಿ ಜಾಸ್ತಿ ಪ್ರೋಟೀನ್ ಇದೆ ಆ್ಯಂಡ್ ಇದರಲ್ಲಿ ಕಮ್ಮಿ ಇದೆ. ಸೊ ಪ್ರೋಟೀನ್ ವೈಸ್ ಚೂಸ್ ಮಾಡಬೇಕಂದ್ರೆ ಇದೆ, ಐ ವಿಲ್ ಗೋ ವಿತ್ ದಿಸ್. ಆ್ಯಂಡ್ ಟೇಸ್ಟ್ ವೈಸ್ ಚೂಸ್ ಮಾಡಿದಾಗಲೂ ಐ ವಿಲ್ ಗೋ ವಿತ್ ದಿಸ್ ಓನ್ಲಿ ಬಿಕಾಸ್ ಐ ಲೈಕ್ ದಿಸ್. ಇದರಲ್ಲಿ ಒಂಥರ ಫ್ಲೇವರ್ ಬಾಂಬ್ ಇದೆ. ಇದರಲ್ಲಿ ದಿಸ್ ಇಸ್ ಅ ಬಿಗ್ ರೆಡ್ ಮಾರ್ಕ್ ಡ್ರ್. ಯಾಕಂತ ಹೇಳಿದ್ರೆ ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ವೈಸ್ ಐ ವಿಲ್ ಗಿವ್ 9 on 10. ಬಟ್ ದೆನ್ ಪ್ರೋಟೀನ್ ವೈಸ್, ಡಯಟ್ ವೈಸ್, ಕ್ಯಾಲೋರಿ ವೈಸ್ ಐ ವಿಲ್ ನಾಟ್ ಬಿ ಆರ್ಡ್ರಿಂಗ್ ಇಟ್ ಅಗೇನ್. ಸೊ ಫಸ್ಟ್ ಒಂದು ಚೂರು ಟೇಸ್ಟ್ ಮಾಡಿದಾಗ ಚೆನ್ನಾಗಿತ್ತು ಬಟ್ ಈಗ ಜಾಸ್ತಿ ಕಚ್ಚಿದಾಗ ಗೊತ್ತಾಗ್ತದೆ ಜಾಸ್ತಿ ಉಪ್ಪಿದೆ ಅಂತ. ಇದು ಉಪ್ಪು ಜಾಸ್ತಿ, ಟೇಸ್ಟ್ ಚೆನ್ನಾಗಿದೆ, ಉಪ್ಪು ಜಾಸ್ತಿ. थैंक यू. इसमें थोड़ा सॉल्ट ज़्यादा हुआ था. ನನಗೆ ಬೇಕಾಗಿರೋದು ಮೇನ್ ಐಟಮ್ ಇದನ್ನೇ ಮಿಸ್ ಮಾಡಿಬಿಟ್ಟಿದೆ. ಆವಾಗಲೇ ಮೆನುವಲ್ಲಿ ಹಿಂದೆಗಡೆ ತಿರುಗಿಸಿ ನೋಡಿಲ್ಲ. ಇದೇ ಮೇನ್ ಲರ್ನಿಂಗ್ ಏನಂತ ಹೇಳಿದ್ರೆ ಮೆನು ಯಾವತ್ತೂ ಹಿಂದೆಗಡೆ ತಿರುಗಿಸಿ ಎಲ್ಲ ಕಡೆ ಹುಡುಕಬೇಕು. ಸೊ ಆರ್ಡರ್ ಮಾಡಿದ್ಮೇಲೆ ಗೊತ್ತಾಯಿತು ನಾನು ಮೇನಾಗಿ ಸ್ಯಾಲಡ್ನೇ ಬಿಟ್ಟಿದ್ದೇನೆ ಅಂತ. ವಿ ಹ್ಯಾಡ್ ಅ ವೆರಿ ನೈಸ್ ಕ್ಯೂನೋವಾ, ಚಿಕ್ಪೀಸ್ ಆ್ಯಂಡ್ ಅವಕಾಡೋ ಸ್ಯಾಲಡ್, ಅದೇ ಮೇನು ಆ್ಯಂಡ್ ಅದನ್ನೇ ಟ್ರೈ ಮಾಡೋಣ ಅಂತ ತಗೊಂಡೆ. ಇದರಲ್ಲಿ ಏನೇನು ಹಾಕಿದ್ದಾರೆ ಅಂದರೆ ಕ್ಯೂನೋವಾ ಹಾಕಿದ್ದಾರೆ, ಐ ಕ್ಯಾನ್ ಸಿ ಸಮ್ ಬೀಟ್ಸ್, ಇಲ್ಲಿ ಬೀಟ್ ಇದೆ ಆ್ಯಂಡ್ ಚೆರಿ ಟೊಮ್ಯಾಟೋಸ್ ಇದೆ, ಕ್ಯಾಬೇಜ್ ಐ ಥಿಂಕ್ ಇಟ್ ಇಸ್ ಲೆಟಸ್, ಇದು ಲೆಟಸ್ ಇಲ್ಲಿ. ಆ್ಯಂಡ್ ದೆನ್ ಅವಕಾಡೋ ತುಂಬ ಕಮ್ಮಿ ಇದೆ ಬಟ್ ಹವೆವರ್ ಪ್ರೋಟೀನ್ ರಿಚ್ ಬಿಕಾಸ್ ಆಫ್ ಎಷ್ಟೊಂದು ಚಿಕ್ ಪೀಸ್ ಇದೆ ಆ್ಯಂಡ್ ಬ್ಲ್ಯಾಕ್ ಚೆನ್ನಾಗಿ ಕಾಳು ಕೂಡ ಕಾಣ್ತಾ ಇದೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ವಿ ಹ್ಯಾವ್ ಕುಕುಂಬರ್ ಆ್ಯಂಡ್ ವಿ ಹ್ಯಾವ್ ಪೆಪ್ಪರ್ಸ್ ಆ್ಯಸ್ ವೆಲ್. ಸೊ ರೆಡ್ ಬೆಲ್ ಪೆಪ್ಪರ್ಸ್, ಯೆಲ್ಲೋ ಆ್ಯಂಡ್ ಗ್ರೀನ್ ಎಲ್ಲ ಇದೆ. ಸೊ ದಿಸ್ ಇಸ್ ಪ್ರೋಟೀನ್ ರಿಚ್, ಫೈಬರ್ ರಿಚ್, ಕ್ಯಾಲೋರಿ ಅಷ್ಟೊಂದೇನು ಡೆನ್ಸ್ ಇಲ್ಲ ಬಟ್ ಇಟ್ ಈಸ್ ಅ ಕಂಪ್ಲೀಟ್ 1 time ಮೀಲ್. ಇದ್ರ ಜೊತೆಗೆ ಬೇರೆ ಏನೂ ಆ್ಯಡ್ ಮಾಡಬಾರ್ದು. ಇವಾಗ ಟೇಸ್ಟ್ ಮಾಡಿ ನೋಡೋಣ. ಓವರಾಲ್ ಡ್ರೆಸ್ಸಿಂಗಿಗೆ 10 on 10 ಕೊಡ್ತೀನಿ ಆ್ಯಂಡ್ ಹಾಕಿರೋ ಪ್ಲೇಟರ್ಗೆ ಕೂಡ 10 on 10 ಕೊಡ್ತೀನಿ, ಪ್ರೋಟೀನಿಗೆ ಕೂಡ 10 on 10 ಕೊಡ್ತೀನಿ ಆ್ಯಂಡ್ ಟೇಸ್ಟಿಗೆ ಈಗ ನೋಡ್ಬಿಟ್ಟು ಹೇಳ್ತೀನಿ. ಲೆಟ್ ಮೀ ಜಸ್ಟ್ ಟೇಕ್ ಎವ್ರಿಥಿಂಗ್.
This is too good. Out of all those things I ordered, this is 10 on 10. This thing ನಾನು ಪಕ್ಕ ಮತ್ತೆ ಬಂದು ಈ ಜಾಗಕ್ಕೆ ಬಂದರೆ ಇದನ್ನು ಮತ್ತೆ ಪಕ್ಕ ಬೈ ಮಾಡೇ ಮಾಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಐ ರೆಫರ್ ಇಟ್ ಟು ಅದರ್ಸ್ ಆಲ್ಸೋ ಬಿಕಾಸ್ ಇದಷ್ಟು ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಪ್ರೋಟೀನ್, ಫೈಬರ್, ಎವ್ರಿಥಿಂಗ್ ಎಲ್ಲ ಗೋಲ್ಸು ನನಗೆ ಇರಲ್ಲಿ ಹಿಟ್ ಆಗುತ್ತೆ. ಕೆಫೆ ಈಸ್ ಕಾಲ್ಡ್ ಅವಕಾಡೋ ಅವೋಕ್ ಕೆಫೆ. ಇದ್ರ ಕಾಸ್ಟ್ ಬಂದು ನಾನು ಪೇ ಮಾಡಿದ್ದು 219 ರುಪೀಸು. ಸೊ ದಿಸ್ ಇಸ್ ವರ್ತ್ ದ ಪ್ರೈಸ್ ಬಿಕಾಸ್ 219ಗೆ ನನಗೊಂದು ಒಳ್ಳೆ ಫುಲ್ ಮೀಲ್ ಬೌಲ್ ಬರ್ತಾ ಇದೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಫಿಲ್ಲಿಂಗ್ ಇದೆಯಾ? ಎಸ್, ಇದಿಷ್ಟು ಒಬ್ಬರು ಖಾಲಿ ಮಾಡಿದ್ರೆ ಪಕ್ಕಾ ಫಿಲ್ಲಿಂಗ್ ಇದೆ. ಸೊ ದಿಸ್ ಇಸ್ ಅ ಗುಡ್ ಕ್ವಾಂಟಿಟಿ ಆ್ಯಸ್ ವೆಲ್. ಕ್ವಾಂಟಿಟಿ ಎಲ್ಲೂ ಓಕೆ ಇದೆ. ಆ್ಯಂಡ್ ದೆನ್ ಈ ಜಾಗಕ್ಕೆ ಯಾವಾಗಲಾದ್ರು ಬಂದಾಗ ನೆಕ್ಸ್ಟ್ ಟೈಮು ವಿಲ್ ಐ ಕಮ್ ಅಗೇನ್ ಈ ರೆಸ್ಟೋರೆಂಟ್ಗೆ? ಆಬ್ಸಲ್ಯೂಟ್ಲಿ ಎಸ್. ಬಿಕಾಸ್ ಸ್ಯಾಂಡ್ವಿಚ್ ಯಾವತ್ತಾದ್ರು ಸಂಜೆ ಹೊತ್ತು ಬಂದಾಗ ಸ್ಯಾಂಡ್ವಿಚ್ ಮೂಡಲ್ಲಿ ಟ್ರೈ ಮಾಡ್ಬೋದು. ಬಟ್ ಒಂದು ಮೀಲ್ ಬೇಕು ಹೊಟ್ಟೆ ಹಸಿ ಅಂದಾಗ ಈಸಿಯಾಗಿ ನನ್ನ ವೆಯ್ಟ್ ಲಾಸಿಗೆ ಫಿಟ್ ಆಗೋ ಅಂಥ ಒಂದು ಮೀಲ್ ಸಿಕ್ತು. ಈ ಮೀಲ್ಗೋಸ್ಕರ, ಈ ಸಾಲಡ್ಗೋಸ್ಕರ ನಾನು ಬರ್ತೀನಿ, ಬಟ್ ನಾಟ್ ಫಾರ್ ಪಾಸ್ತಾ ಆರ್ ಸ್ಯಾಂಡ್ವಿಚ್. ಈ ಸಾಲಡ್ಗೋಸ್ಕರ ಡೆಫಿನೆಟ್ಲಿ ಐ ಕಮ್ ಫಾರ್ ದಿಸ್ ಪ್ಲೇಸ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಆ್ಯಂಡ್ ಹೆಲ್ಪ್ ಆಯಿತು ಅಂತ. ಮತ್ತೆ ನೆಕ್ಸ್ಟ್ ಹೋಗೋದು ಸಿಗ್ತೀನಿ. ಟೇಕ್ ಕೇರ್, ಬಾಯ್.